ಓಂ ಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ದೃಶೇ ವಿಶ್ವಾಯ ಸೂರ್ಯಂ ಅನ್ನುವಂಥ ಮಂತ್ರವನ್ನ ಈಗ ನಾವು ನೋಡಬೇಕಾಗಿದೆ. ಈ ಮಂತ್ರವನ್ನ ಹೇಳಿ ನಾವು ಉಡಬೇಕಾಗಿರುವಂತಹ ಬಟ್ಟೆಯನ್ನ ಸೂರ್ಯನಿಗೆ ತೋರಿಸಬೇಕು. ಹಿಂದೆ ಶುಚೀವೋ ಹವ್ಯ ಅನ್ನುವ ಮಂತ್ರದಿಂದ ನಾವು ಉಡಬೇಕಾದ ಬಟ್ಟೆಯನ್ನ ಮಂತ್ರದಿಂದ ಪ್ರೋಕ್ಷಿಸಿದ್ದೇವೆ. ಈಗ ಪ್ರೋಕ್ಷಣೆ ಆದ ಬಳಿಕ ಮತ್ತೊಂದು ಮಂತ್ರದಿಂದ ದೇವಸ್ಯತ್ವ ಸವಿತುಹೋ ಅನ್ನುವ ಮಂತ್ರದಿಂದ ಅದನ್ನ ಎತ್ತಿ ಹಿಡಿದಿದ್ದೇವೆ. ಅವಧೂತಂ ರಕ್ಷಃ ಅವಧೂತ ಅರಾತಯ ಅನ್ನುವಂಥ ಮಂತ್ರದಿಂದ ಅದನ್ನ ಝಾಡಿಸಿದ್ದೇವೆ. ಈಗ ಈ ಉದಿತ್ಯಂ ಜಾತವೇದಸಂ ಅನ್ನುವ ಮಂತ್ರದಿಂದ ಅದನ್ನ ಸೂರ್ಯನಿಗೆ ತೋರಿಸಬೇಕು. ಈ ಮಂತ್ರದ ಅರ್ಥವನ್ನ ಈಗ ನಾವು ನೋಡೋಣ. ಋಗ್ವೇದದಲ್ಲಿ 1ನೇ ಅಷ್ಟಕ 4ನೇ ಅಧ್ಯಾಯ 7ನೇ ವರ್ಗ, ಅದರಲ್ಲಿ 1ನೇ ಮಂತ್ರ ಇದು ಅಂತ ಕೇಳಿ ಬರ್ತದೆ. ದೃಶೇ ವಿಶ್ವಾಯ ಸೂರ್ಯಂ, ಈ ಜಗತ್ತೆಲ್ಲದಕ್ಕೂ ಕೂಡ ಸೂರ್ಯನನ್ನ ಕಾಣಿಸಲಿಕ್ಕಾಗಿ ಅಂತ ಹೀಗೆ ಆ ಮಂತ್ರದ ಅರ್ಥ ನಮಗಲ್ಲಿ ಕಂಡು ಬರ್ತದೆ. ಜಾತವೇದಸಂ ದೇವಂ, ಜಾತವೇದಸ್ ಎಂಬ ಹೆಸರುಳ್ಳಂಥ ದೇವನನ್ನ ಈ ಕೇತುಗಳು ಹೊತ್ತು ತರ್ತಾ ಇವೆ. ಕೇತು ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ನೋಡೋಣ. ಕೇತುಗಳು ಹೊತ್ತು ತರ್ತಾ ಇವೆ. ಯಾಕೆಂದ್ರೆ ಈ ಜಗತ್ತೆಲ್ಲದಕ್ಕೂ ಕೂಡ ಆ ಪರಮಾತ್ಮನನ್ನ, ಆ ಭಗವಂತನನ್ನ ತೋರಿಸಲಿಕ್ಕಾಗಿ. ಸಾಯಣ ಭಾಷ್ಯದಲ್ಲಿ ಅದಕ್ಕೆ ನಿರುಕ್ತವನ್ನು ಕೂಡ ಹೇಳಿದ್ದಾರೆ. ನಿರುಕ್ತವನ್ನು ಉದಾಹರಿಸಿ ಅರ್ಥ ಹೇಳ್ತಾರೆ. ಉದ್ವಹಂತಿ ತಂ ಜಾತವೇದಸಂ ದೇವಂ ಅಶ್ವಾಹ ಕೇತವಃ ರಶ್ಮಯೋವ, ಆ ಪರಮಾತ್ಮನನ್ನ ಈ ಕುದುರೆಗಳು ಹೊತ್ತು ತರ್ತವೆ. ಕೇತು ಅಂತಂದ್ರೆ ರಶ್ಮಿ ಅಂದ್ರೆ ಸೂರ್ಯನ ಕಿರಣಗಳು ಅಂತೂ ಕೂಡ ಆಗಬಹುದು. ಸರ್ವೇಷಾಂ ಭೂತಾನಾಂ ಸಂದರ್ಶನಾಯ ಸೂರ್ಯಂ, ಆ ಭಗವಂತನನ್ನ, ಸೂರ್ಯ ಭಗವಂತನನ್ನ ಜಗತ್ತೆಲ್ಲದಕ್ಕೂ ಕೂಡ ತೋರಿಸಲಿಕ್ಕಾಗಿ. ಕೇತು ಅಂತ ಶಬ್ದ ಇದೆ, ದೇವ ಅಂತ ಶಬ್ದ ಇದೆ, ಮತ್ತೆ ಜಾತವೇದಸ್ ಅನ್ನುವ ಶಬ್ದ ಇದೆ. ಅವೆಲ್ಲ ಶಬ್ದಗಳಿಗೆ ನಾವು ಹೀಗೆ ಅರ್ಥಗಳನ್ನ ನೋಡಬೇಕು. ಕೇತು ಅಂತಂದ್ರೆ, ಈ ಕೇತು ಅನ್ನೋ ಶಬ್ದಕ್ಕೆ ತೋರಿಸುವಂಥದ್ದು ಯಾವುದು ತೋರಿಸ್ತದೋ ಅದನ್ನ ಕೇತು ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಸೈನ್ಯ, ಆ ಸೈನ್ಯ ಇಂಥ ನಿರ್ದಿಷ್ಟ ರಾಜನಿಗೆ ಸಂಬಂಧಪಟ್ಟದ್ದು, ಇಂಥ ನಿರ್ದಿಷ್ಟ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಇದನ್ನೆಲ್ಲ ತೋರಿಸುವುದಕ್ಕಾಗಿ ಅವರೊಂದು ಸೈನ್ಯವನ್ನ, ಅವರೊಂದು ಕೇತು ಒಂದು ಧ್ವಜವನ್ನು ಬಳಸ್ತಾರೆ. ಇಡೀ ಸೈನ್ಯಕ್ಕೂ ಒಂದೊಂದು ಧ್ವಜ ಇರಬಹುದು. ಅಥವಾ ಒಬ್ಬ ರಾಜ, ಒಬ್ಬ ನಿರ್ದಿಷ್ಟ ಯೋಧ ತನಗಾಗಿ ಒಂದು ಧ್ವಜವನ್ನು ಕೂಡ ಮಾಡಿಕೊಂಡಿರ್ತಾನೆ. ಇದು ಭೀಮಸೇನ ಒಂದು ಧ್ವಜ, ಮತ್ತೆ ದುರ್ಯೋಧನನ ಧ್ವಜ, ಅರ್ಜುನನ ಧ್ವಜ ಕಪಿಧ್ವಜ ಪ್ರಸಿದ್ಧವಾಗಿದೆ. ಹೀಗೆಲ್ಲ ಬೇರೆ ಬೇರೆ ಧ್ವಜಗಳು ಅವರವರಿಗೆ ಇರ್ತವೆ. ಅಂಥ ಧ್ವಜಗಳ ಮೂಲಕ ಅವರು ಅಂತ ನಿರ್ದಿಷ್ಟ ಯೋಧ ಅಲ್ಲಿ ಬಂದ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ. ಚಾಯತೆ ದೂರಾತ್ ಜ್ಞಾಯತೆ, ದೂರದಿಂದಲೇ ಆ ಧ್ವಜವು ತಿಳಿಯಲ್ಪಡ್ತದೆ. ದೂರದಿಂದ ವ್ಯಕ್ತಿ ಗೊತ್ತಾಗದೇ ಇರಬಹುದು, ಆದ್ರೆ ಧ್ವಜ ಎತ್ತರದಲ್ಲಿರುವುದರಿಂದ ದೂರದಿಂದ ಅದು ಗೊತ್ತಾಗ್ತದೆ. ಮತ್ತೆ ಆ ಧ್ವಜ ಯಾರ್ದು ಎಂಬುದು ಅನ್ನೋದನ್ನು ಕೂಡ ಅದು ತಿಳಿಸ್ತದೆ. ಹೀಗೆ ಚಾಯರು ಎನ್ನುವುದು ಧಾತು, ಮುಂದೆ ತು ಪ್ರತ್ಯಯ ಬಂದು
ಕೇತು ಅಂತಾಗಿದೆ ಅಂತ ಹೀಗೆ ಅದನ್ನ ನಿಷ್ಪನ್ನ ಮಾಡ್ತಾರೆ. ಕಿರಣ ಇತ್ಯಾದಿ ಅರ್ಥಗಳನ್ನ ಅದಕ್ಕೆ ಹೇಳ್ತಾರೆ. ಅದಲ್ಲದೆ ಚಿಹ್ನ ಅಂತ ಕೂಡ ಒಂದು ಅರ್ಥ ಇದೆ. ಕೇತು ಅನ್ನೋ ಶಬ್ದಕ್ಕೆ ಲಕ್ಷಣಗಳು, ಚಿಹ್ನ ಅಂದ್ರೆ ಲಕ್ಷಣ, ಹಾಗೊಂದು ಅರ್ಥವೂ ಕೂಡ ಇದೆ. ಕೇತು ಅನ್ನೋ ಶಬ್ದಕ್ಕೆ ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಒಂದು ಅರ್ಥವೂ ಕೂಡ ಇದೆ. ಅದಕ್ಕೆ ಜ್ಞಾನ ಅಂತ ಅರ್ಥ. ಕೇತುಂ ಕೃಣ್ವನ್ನ ಕೇತವೇ ಅಂತ ಒಂದು ಮಂತ್ರವನ್ನ ಅಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಅವರ ಅರ್ಥವನ್ನ ಹೀಗೆ ವಿವರಿಸಿದ್ದಾರೆ. ಅಜ್ಞಾಯ ಕುರುವನ್ ಸುಜ್ಞಾನಂ ಕೇತುಂ ಕೃಣ್ವನ್ ಅಕೇತವೇ. ಅಕೇತು ಅಂತಂದ್ರೆ ಯಾರಿಗೆ ಜ್ಞಾನ ಇಲ್ಲವೋ ಅವನು ಅಜ್ಞಾನಿ. ಆ ಅಜ್ಞಾನಿಯಾದವನಿಗೆ ಜ್ಞಾನವನ್ನು ಕೊಡಬೇಕು. ಪೇಶೋ ಮರ್ಯ ಅಪೇಶಸೆ, ಅದು ಮುಂದಿಂದು. ಯಾರಿಗೆ ಸಂಪತ್ತು ಇಲ್ಲವೋ ಅವನಿಗೆ ಸಂಪತ್ತನ್ನು ಕೊಡಬೇಕು ಅಂತ ಇಂದ್ರನಿಗೆ ಒಂದು ಪ್ರಾರ್ಥನೆ. ಅದು ಅಜ್ಞಾನಿಗೆ ಜ್ಞಾನವನ್ನ, ಬಡವನಿಗೆ ಸಂಪತ್ತನ್ನು ನೀನು ಕೊಡುವಂಥವನು ಅಂತ ಅವನ ಪ್ರಾರ್ಥನೆ. ಹಾಗಾದ್ರೆ ಕೇತು ಅಂತಂದ್ರೆ ಜ್ಞಾನ ಅಂತ ಒಂದು ಅರ್ಥವೂ ಕೂಡ ಋಗ್ಭಾಷೆಯ ಪ್ರಕಾರ ನಮ್ಗೆ ಗೊತ್ತಾಗ್ತದೆ. ನಾವು ಇದಕ್ಕನುಸಾರವಾಗಿ ಜ್ಞಾನ ಅಂತ ಅರ್ಥ ಇಟ್ಕೊಳ್ಳುವುದು ಅಥವಾ ಜ್ಞಾನ ಸಾಧನವಾದಂತಹ ಪ್ರಮಾಣಗಳು, ವೇದಾದಿ ಶಾಸ್ತ್ರಗಳನ್ನ ನಾವಿಲ್ಲಿ ಕೇತು ಎಂಬ ಶಬ್ದದಿಂದ ತಿಳ್ಕೊಳ್ಳಬಹುದಾಗಿದೆ. ಅವು ಪರಮಾತ್ಮನನ್ನು ತಿಳಿಸ್ತವೆ. ಪರಮಾತ್ಮ ನಮಗೆ ತಿಳಿದು ಬರುವುದು ಆ ವೇದಾದಿ ಶಾಸ್ತ್ರಗಳಿಂದಲೇ. ಒಬ್ಬ ರಾಜನಾದವನು, ಒಬ್ಬ ಯೋಧನಾದವನು ಹೇಗೆ ತನ್ನ ಧ್ವಜದಿಂದಲೇ ತಿಳಿದು ಬರ್ತಾನೋ, ಮೂಲತಃ ಆ ರಾಜ ಅಥವಾ ಯೋಧ ಕಾಣದೆ ಹೋದ್ರೂ ಕೂಡ ಆತನ ಧ್ವಜದಿಂದ ಅವನ ಅಸ್ತಿತ್ವ ಹೇಗೆ ತಿಳಿದು ಬರ್ತದೋ ಆ ಥರ ಪರಮಾತ್ಮ ನಮ್ಗೆ ಗೊತ್ತಾಗೋದಿಲ್ಲ. ವೇದಾಹ್ಯೇನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇನಂ ವೇದೇಂತಿ ತಸ್ಮಾದಾಹುರು ವೇದ ಇತಿ ಅಂತ ಆ ಪರಮಾತ್ಮನನ್ನ ಇಂದ್ರಿಯಗಳಾಗಲಿ ಅನುಮಾನಗಳಾಗಲಿ ತಿಳಿಸೋದಿಲ್ಲ. ಶಾಸ್ತ್ರಗಳೇ ಅವನನ್ನು ತಿಳಿಸ್ಬೇಕು. ಅದಕ್ಕಾಗಿ ಅವನನ್ನ ಆ ವೇದಗಳಿಗೆ ಕೇತು ಅಂತ ಕರೀತಾರೆ. ಚಾಯರು ಧಾತು ಇದೆ. ಚಾಯರು ಧಾತುವಿಗೆ ಪೂಜಾ ನಿಶಾಮನಯೋಹೋ ಅಂತ ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ನ್ಯಾಯತೆ ಅನ್ನೋ ಅರ್ಥವನ್ನು ಹೇಳ್ಬೋದು. ಈಗಿರುವ ಅರ್ಥ ನಮಗೇನು ಬಹಳ ಮುಖ್ಯ ಅಲ್ಲ. ಅಲ್ಲಿ ಕಂಡು ಬರುವಂತ ಅರ್ಥ ನಮಗೇನಷ್ಟು ಮುಖ್ಯವಾದ್ದಲ್ಲ. ಆ ಧಾತು ನಮಗೆ ಉಪಲಬ್ಧ ಆಗಿದ್ರೆ ಸಾಕು. ಅದನ್ನ ಆ ಪ್ರಸಂಗಕ್ಕೆ ತಕ್ಕಂತೆ ನಾವು ಹೇಗಾದ್ರೂ ಮಾಡಿ ಹೊಂದಿಸ್ಕೊಳ್ಬಹುದು. ಚಾಯತೆ ಅನೇನ ಇತಿ ಕೇತು. ಹೀಗೆ ಅನೇನ ಈ ವೇದದ ಸಹಾಯದಿಂದ ಪರಮಾತ್ಮ ತಿಳಿಯಲ್ಪಡ್ತಾನೆ. ಆದ್ರಿಂದ ಕೇತು ಅನ್ನೋ ಶಬ್ದಕ್ಕೆ ನಾನು ಈ ಜ್ಞಾನ ಸಾಧನವಾದಂಥ ವೇದ ಪ್ರಮಾಣಗಳು ಅಂತ ಅರ್ಥವನ್ನು ತಿಳ್ಕೊಂಡಿದ್ದೇನೆ. ಇದ್ರ ಬಗ್ಗೆ ಶ್ರವಣ ಮಾಡಿದವರು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಬೇರೆ ಕಡೆ ಎಲ್ಲ ಅದಕ್ಕೆ ರಶ್ಮಿ, ಕಿರಣ ಅಂತನೂ, ಚಿಹ್ನ ಅಂತನೂ ಬೇರೆ ಬೇರೆ ಅರ್ಥಗಳಿವೆ. ಚಿಹ್ನ ಅನ್ನೋ ಅರ್ಥವನ್ನು ಇಟ್ಕೊಂಡು ಇದನ್ನು ಹೊಂದಿಸಬಹುದು. ಅದಲ್ಲದೆ ಈ ಜ್ಞಾನ ಸಾಧನವಾದಂತಹದ್ದು ಅನ್ನುವ ಅರ್ಥದಿಂದಲೂ ಅದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಆಚಾರ್ಯ ಋಗ್ಭಾಷೆಯಲ್ಲಿ ಹೇಗೂ ಜ್ಞಾನ ಅಂತ ಅರ್ಥ ಹೇಳೇ ಇದ್ದಾರೆ. ಆ ಜ್ಞಾನ ಎಂಬುದನ್ನು ಜ್ಞಾನ ಸಾಧನ ಅಂತ ಅರ್ಥ ಇಟ್ಕೊಂಡು ನಾನು ಅರ್ಥವನ್ನು ಇಟ್ಕೊಂಡಿದ್ದೇನೆ. ಸಾರಣ ಭಾಷ್ಯದಲ್ಲಿ ಈಗಾಗಲೇ ಹೇಳಿದಂತೆ ಸೂರ್ಯನ ಕುದುರೆಗಳು ಅಥವಾ ಸೂರ್ಯನ ರಶ್ಮಿಗಳು, ಅವುಗಳಿಗೆ ಈ ಕೇತು ಅನ್ನೋ ಶಬ್ದವನ್ನ ಹೇಳಿದ್ದಾರೆ. ಸೂರ್ಯನ ಕುದುರೆಗಳು ಆ ಸೂರ್ಯನನ್ನ ಹೊತ್ತು ನಮ್ಮ ಬಳಿಗೆ ಬರ್ತವೆ, ಅಥವಾ ಸೂರ್ಯನ ಕಿರಣಗಳು ಆ ಸೂರ್ಯನ ಅಸ್ತಿತ್ವವನ್ನು ನಮಗೆ ತೋರಿಸ್ತವೆ. ಆದ್ರಿಂದ ಕೇತು ಅನ್ನೋ ಶಬ್ದಕ್ಕೆ ಸೂರ್ಯನ ಕುದುರೆಗಳು ಅಂತನೂ ಸೂರ್ಯನ ರಶ್ಮಿ ಅಂತನೂ ಹೀಗೆ ಎರಡು ರೀತಿಯಾದಂತಹ ಅರ್ಥಗಳನ್ನು ಕೂಡ ನಾವು ಸ್ವೀಕಾರ ಮಾಡಬಹುದಾಗಿದೆ. ಸೂರ್ಯ ರಶ್ಮಿ ಅಂತ ಅರ್ಥ ಮಾಡಿದರೆ ಅದಕ್ಕೆ ಮತ್ತೂ ಒಂದು ಸ್ವಾರಸ್ಯವೂ ಕೂಡ ಇದೆ. ಛಾಂದೋಗ್ಯ ಉಪನಿಷತ್ತಿನ ಮೊದಲನೇ ಅಧ್ಯಾಯದಲ್ಲಿ ಸೂರ್ಯ ಕಿರಣಗತ ವಾಯುವಿನಲ್ಲಿ ಭಗವಂತನ
ಒಂದು ವಿಧಾನವನ್ನು ಹೇಳಿದ್ದಾರೆ, ಅದರ ಫಲವನ್ನು ಕೂಡ ಹೇಳಿದ್ದಾರೆ. ರಶ್ಮೀಂ ತ್ವಂ ಪರ್ಯಾವರ್ತಯತಾತ್ ಬಹವೋ ವೈತೆ ಭವಿಷ್ಯಂತಿ ಇತಿ ಅಧಿದೈವತಂ. ರಶ್ಮಿಗಳು ಅಂದ್ರೆ ಸೂರ್ಯನ ಕಿರಣಗಳು. ಆದಿತ್ಯನ ಕಿರಣಗಳಲ್ಲಿರುವಂತಹ ವಾಯುವಿನಲ್ಲಿ ಅಂತರ್ಗತನಾದಂತಹ ಭಗವಂತನನ್ನು ನೀನು ಉಪಾಸನೆ ಮಾಡು. ಅದರಿಂದ ನಿನಗೆ ಅನೇಕ ಜನ ಮಕ್ಕಳು ಜನಿಸ್ತಾರೆ. ಅನೇಕ ಜನ ಮಕ್ಕಳು ಜನಿಸುವುದು ಅಂದ್ರೆ ಅಥವಾ ಶಿಷ್ಯರು ಜನಿಸುವುದು ಅಂದ್ರೂ ಎರಡಕ್ಕೂ ಅರ್ಥ ಒಂದೇ. ಇತಿ ಅಧಿದೈವತಂ. ಆ ಸೂರ್ಯನಲ್ಲಿ ಅಂತರ್ಗತನಾದಂತಹ ವಾಯುವಂತರ್ಗತನಾದ ಹರಿಯ ಉಪಾಸನೆಯ ಒಂದು ಪ್ರಕಾರವಿದು. ಆದ್ರಿಂದ ಇಲ್ಲಿ ಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ಅನ್ನುವಂತಹ ಈ ಮಂತ್ರ ಏನಿದೆ, ಈ ಮಂತ್ರವನ್ನು ಛಾಂದೋಗ್ಯ ಉಪನಿಷತ್ತಿನ ಜೊತೆಗೆ ನಾವು ಜೋಡಿಸಿಕೊಂಡ್ರೆ ಕೇತವಃ ಆ ಸೂರ್ಯನ ಕಿರಣಗಳು ಆ ಸೂರ್ಯನಲ್ಲಿ ಅಂತರ್ಗತನಾದಂತಹ ಮುಖ್ಯ ಪ್ರಾಣನಲ್ಲಿ ಅಂತರ್ಗತನಾದ ಭಗವಂತನನ್ನ ನಮಗೆ ತೋರಿಸಿಕೊಡ್ತವೆ. ಅಂತಹ ಒಂದು ಉಪಾಸನೆಗೆ ಅನೇಕ ಪುತ್ರರನ್ನು ಪಡೆಯುವುದು, ಅನೇಕ ಶಿಷ್ಯರನ್ನು ಪಡೆಯುವುದು ಇಂಥದೊಂದು ಶ್ರೇಷ್ಠವಾದಂತಹ ಫಲ ಇದೆ. ಕೇತು ಅಂದ್ರೆ ಸೂರ್ಯನ ಕಿರಣಗಳು ಅಂತ ಅರ್ಥ ಮಾಡಿದ್ದೇವಲ್ಲ, ಹಾಗೆ ಚಂದ್ರನ ಕಿರಣ ಅಂತನೂ ಅರ್ಥ ಮಾಡಿಕೊಂಡು ಆ ಚಂದ್ರನ ಕಿರಣಗಳಲ್ಲಿಯೂ ಭಗವಂತನನ್ನು ಉಪಾಸನೆ ಮಾಡುವುದು ಕೂಡ ಶ್ರೇಷ್ಠವಾದ ಉಪಾಸನೆಯೇ. ಆದ್ರೆ ಬೃಹದಾರಣ್ಯಕ ಛಾಂದೋಗ್ಯ ಉಪನಿಷತ್ನಲ್ಲಿ ಸೂರ್ಯ ಕಿರಣಗಳಲ್ಲಿ ಭಗವಂತನ ಉಪಾಸನೆಯ ಒಂದು ವಿಧಾನ, ಅದರ ಫಲವನ್ನು ಹೇಗೆ ನೇರವಾಗಿ ಹೇಳಿದ್ದಾರೆ, ಹಾಗೆ ಬೇರೆ ಉಪನಿಷತ್ತುಗಳಲ್ಲೂ ಚಂದ್ರ ಕಿರಣಗಳಲ್ಲಿ ಭಗವಂತನ ಉಪಾಸನೆ ಬಗ್ಗೆ ನನಗೆ ಕಾಣಲಿಲ್ಲ. ಆದರೂ ಚಂದ್ರಾಂತರ್ಗತ ಪ್ರಾಣನ ಉಪಾಸನೆ ಅಂತನ್ನುವುದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಮೊದಲನೇ ಅಧ್ಯಾಯ ಅಥವಾ ಅದು ವಾಸ್ತವಿಕವಾಗಿ 3ನೇ ಅಧ್ಯಾಯ. ಅಲ್ಲಿ ನೋಡಬಹುದು ಚಂದ್ರಾಂತರ್ಗತ ಪ್ರಾಣೋಪಾಸನೆ ಅಂತಾನೆ ಅದರ ವಿಧಾನ ಇದೆ. ಅಲ್ಲಿ ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶ ಕಲಹ, ಈ ಷೋಡಶ ಕಲೆಗಳುಳ್ಳಂತಹ ಚಂದ್ರನಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಅವನಲ್ಲಿ ಭಗವಂತನನ್ನು ಆರಾಧಿಸಬೇಕು ಅಂತ ಅದರ ವರ್ಣನೆ ಇದೆ. ವಾಯು ಪ್ರಜಾಪತಿ ಸೋಸೌ ಚಂದ್ರ ಸಂಸ್ಥಾ ವಿಶೇಷತಃ ರಾತ್ರೌ ಕ್ಷಯಾದಸ್ಯ. ಚಂದ್ರನಲ್ಲಿ ಭಗವಂತ ಇದ್ದಾನೆ, ಚಂದ್ರನಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ಆ ಮುಖ್ಯ ಪ್ರಾಣನಲ್ಲಿ ಭಗವಂತ ಇದ್ದು ನಮಗೆ ಉಪಾಸನೆಗೆ ಯೋಗ್ಯನಾಗಿದ್ದಾನೆ. ಹೀಗೆ ಕೇತು ಅನ್ನೋದಕ್ಕೆ ಮುಖ್ಯವಾಗಿ ಸೂರ್ಯಕಿರಣ ಅಂತನೋ, ಯಾಕಂದ್ರೆ ಛಾಂದೋಗ್ಯ ಉಪನಿಷತ್ತಿನ ಆಧಾರ ಇದೆ ಅದಕ್ಕೆ. ಮತ್ತು ಒಂದು ಅರ್ಥ ನಮ್ಮ ಸಮಾಧಾನಕ್ಕಾಗಿ ಚಂದ್ರಕಿರಣ ಅಂತನೋ. ಇವೆಲ್ಲವೂ ಕೂಡ ಆ ಭಗವಂತನ ಉಪಾಸನೆಗೆ ಇರುವಂತಹ ಶ್ರೇಷ್ಠವಾದಂತಹ ಪ್ರತೀಕಗಳು. ಮತ್ತೆ ನಮ್ಮ ಸಾಧನೆಯಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುವಂತವರು ಸೂರ್ಯ ಮತ್ತೆ ಚಂದ್ರ, ಇವರೆಲ್ಲರೂ ಕೂಡ. ಸೂರ್ಯ ಭೂತಾನಾಂ ಜ್ಯೋತಿಷೋ ದಾತ ಸೂರ್ಯಸ್ತ ಕರ್ಮ ಸಿದ್ಧಯೇ. ನಮ್ಮೆಲ್ಲರ ಕರ್ಮಗಳು ನಡೀಬೇಕಲ್ಲ, ಕರ್ಮಗಳು ನಡೀಬೇಕಾದ್ರೆ ಬೆಳಕು ಬೇಕು. ಆ ಬೆಳಕನ್ನು ಕೊಡುವಂಥವನೇ ಸೂರ್ಯ ಅಂತ ಇತರೆ ಉಪನಿಷತ್ತಿನ ಭಾಷ್ಯದಲ್ಲಿ ಅವನನ್ನ ವರ್ಣನೆ ಮಾಡಿದ್ದಾರೆ. ಚಂದ್ರನು ಕೂಡ ಮನೋಭಿಮಾನಿಯಾದವನು. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರನ್ ಪ್ರಕೀರ್ತಿತಃ. ಯಜ್ಞ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಬೇಕಾದಂತಹ ಮನಸ್ಸೇನಿದೆ, ಆ ಮನಸ್ಸೇ ಚಂದ್ರನಾಗಿದ್ದಾನೆ ಅಂತ ಅವನನ್ನ ಉಪನಿಷತ್ ಭಾಷೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಚಂದ್ರ ಮತ್ತು ಸೂರ್ಯರು ಅವರ ಕಿರಣಗಳು ಭಗವಂತನ ಉಪಾಸನೆಗೆ ಇರುವಂತಹ ಒಂದು ಶ್ರೇಷ್ಠವಾದಂತಹ ಪ್ರತೀಕಗಳಾಗಿವೆ. ಕೇತು ಅನ್ನೋ ಶಬ್ದಕ್ಕೆ ಚಿಹ್ನ ಅಂತ ಕೂಡ ಒಂದು ಅರ್ಥವನ್ನ ಹಲಾಯುಧ ಕೋಶದಲ್ಲಿ ಹೇಳ್ತಾರೆ ಅಂತ ನಾನು ಹೇಳಿದೆ. ನಮಗೆ ಭಗವಂತನನ್ನು ತೋರಿಸುವುದು ಯಾರು? ಈ ಚಿಹ್ನೆಗಳೇ. ಬ್ರಹ್ಮಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಈ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಬಂದಿದೆ. ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂದ್ರೆ ಹೇಗೆ ಜಿಜ್ಞಾಸೆ ಮಾಡಬೇಕು? ಲಕ್ಷಣಗಳಿಲ್ಲದೇನೆ ಬ್ರಹ್ಮನ ತಿಳುವಳಿಕೆಯೇ ನಮ್ಗಾಗೋದಿಲ್ಲ. ಅದರಿಂದ ಬ್ರಹ್ಮನ ಜಿಜ್ಞಾಸೆ ಹೇಗೆ ಮಾಡಬೇಕು ಅಂದ್ರೆ ಲಕ್ಷಣಗಳಿಂದಲೇ ಆ ಯಾವುದೇ ವಸ್ತುವಿನ ಜ್ಞಾನ ಆಗೋದು ನಮಗೆ. ಇಂಥ ಲಕ್ಷಣ ಉಳ್ಳವಂಥವನು ಪರಮಾತ್ಮನಾಗಿದ್ದಾನೆ. ಈ ಲಕ್ಷಣ ಜಗತ್ತಿನ ಬೇರೆ ಯಾವ ಜಡಚೇತನಾದಿಗಳಲ್ಲೂ ಕೂಡ ಇಲ್ಲವಾದ್ರಿಂದ ಅವನು ಎಲ್ಲ ಜಡಚೇತನಗಳಿಗಿಂತ ಭಿನ್ನನಾಗಿದ್ದಾನೆ ಅನ್ನೋದನ್ನು ನಾವು ತಿಳಿಯುವುದು ಆ ಕೇತುಗಳ ಮೂಲಕ, ಅರ್ಥಾತ್ ಲಕ್ಷಣಗಳ ಮೂಲಕವೇ. ಆ ಲಕ್ಷಣಗಳೇ ಜನ್ಮಾದ್ಯಸ್ಯತಃ. ಈ ಜಗತ್ತಿನ ಪಾಲನೆ, ಅದರ
ಅದರ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ, ಇವು ಪ್ರಧಾನವಾಗಿ ಮೂರು. ಅದಲ್ಲದೆ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನಮಾವೃತಿ, ಬಂಧ, ಮೋಕ್ಷೌಚ, ಈ ಜನ್ಮಾದಿ ಅಷ್ಟವನ್ನ ಎಲ್ಲವನ್ನೂ ಕೂಡ ಕೊಡುವಂಥವನು. ಅದರ ಬಂಧನ, ಅದರ ಮೋಕ್ಷ ಇತ್ಯಾದಿ ಎಲ್ಲವನ್ನೂ ಕೂಡ ಕೊಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ಆದ್ರಿಂದ ಆ ಕೇತುಗಳು ಅಂದ್ರೆ ಲಕ್ಷಣಗಳು ನಮಗೆ ಪರಮಾತ್ಮನನ್ನ ನಮ್ಮ ಕಡೆ ತಂದು ತೋರಿಸ್ತವೆ. ದೇವ ಅಂದ್ರೆ ಕ್ರೀಡಾದಿಗುಣ ವಿಶಿಷ್ಟನಾದವನು, ಎಲ್ಲವನ್ನೂ ಲೀಲೆಯಿಂದ ಮಾಡುವಂಥವನು. ಅವನನ್ನ ಉದುತ್ಯಂ ಅಂತಿದೆ, ಉದು ಅಂತ ಉಪಸರ್ಗ ಅಲ್ಲಿ. ಉದ್ ವಹಂತಿ ನಮಗೆ ತೋರಿಸುವಂಥವು ಈ ಲಕ್ಷಣಗಳೇ ಆಗಿವೆ, ಅಥವಾ ವೇದಗಳೇ ಆಗಿವೆ, ಅಥವಾ ಸೂರ್ಯನ ಮತ್ತು ಚಂದ್ರನ ಕಿರಣಗಳೇ ಆಗಿವೆ ಅಂತ. ಹೀಗೆ ಕೇತು ಅನ್ನೋ ಶಬ್ದಕ್ಕೆ ಒಂದು ಸೂರ್ಯಕಿರಣ, ಮತ್ತೊಂದು ಚಂದ್ರಕಿರಣ, ಇನ್ನೊಂದು ಪರಮಾತ್ಮನ ಜನ್ಮಾದಿ ಕರ್ತೃತ್ವ ಎಂಬ ಲಕ್ಷಣಗಳು, ಮತ್ತೊಂದು ಕೇತು ಅಂದ್ರೆ ವೇದ ಅನ್ನೋ ಅರ್ಥವು ಕೂಡ ನನಗೆ ಅನಿಸಿದ್ದನ್ನ ಹೇಳಿದ್ದೇನೆ. ಹೀಗೆ ಈ 4 ಅರ್ಥಗಳು ಕೇತು ಅನ್ನೋದಕ್ಕೆ. ಅವು ಉದ್ವಹಂತಿ, ನಮ್ಮ ಬಳಿಗೆ ತಂದು ತೋರಿಸ್ತವೆ. ಅಲ್ಲಿ ಹೂ ಅಂತಿದೆ. ಹೂ ಅನ್ನುವುದನ್ನ ಸಾಯಣ ಭಾಷ್ಯದಲ್ಲಿ ಪಾದಪೂರ್ಣ, ಶ್ಲೋಕಕ್ಕೆ ಒಂದು ಛಂದಸ್ಸಿರಬೇಕು. ಛಂದಸ್ಸು ಅಂದ್ಮೇಲೆ ನಿರ್ದಿಷ್ಟ ಸಂಖ್ಯೆಯ ಅಕ್ಷರಗಳು ಅದರಲ್ಲಿರಬೇಕು. ಆ ಅಕ್ಷರಗಳನ್ನು ಪೂರ್ಣ ಮಾಡ್ಲಿಕ್ಕಾಗಿ ಹೂ ಅಂತ ಹೇಳಿದ್ದಾರೆ ಅಂತ ಪಾದಪೂರ್ಣ ಅಂತ ಅವರು ಹೇಳಿದ್ದಾರೆ ಸಾಯಣ ಭಾಷೆಯಲ್ಲಿ. ನಾವು ಯಾವುದೇ ಅವ್ಯಯವನ್ನ ಕೇವಲ ಪಾದಪೂರ್ಣ ಅಂತ ಹೇಳಿ ಅದಕ್ಕೇನು ವಾಸ್ತವಿಕವಾದ ಅರ್ಥ ಇಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್, ಏನಾದ್ರು ಬ್ಲಾಂಕ್ ಇರ್ತದೆ, ಆ ಬ್ಲಾಂಕ್ ಇದ್ದದನ್ನ ಫಿಲಪ್ ಮಾಡಿ ಆ ಛಂದಸ್ಸನ್ನು ಹೊಂದಿಸ್ಲಿಕ್ಕಾಗಿ ಅಂತ ಅರ್ಥ ಹೇಳುವುದು ವೇದದ ವ್ಯಾಖ್ಯಾನಕ್ಕೆ ಶೋಭೆ ತರುವಂಥದ್ದಲ್ಲ. ಅದರಿಂದ ಊತು ಅಂತಂದ್ರೆ ಕೇತವಃ, ಊತು ಅಂತಂದ್ರೆ ಅದೊಂದು ಉಪಸರ್ಗ. ಉದ್ವಹಂತಿ ತರ್ತವೆ. ಉದ್ವಹಂತಿ ಹೂ ಅನ್ನೋದೊಂದು ನಿಶ್ಚಯ ಅನ್ನೋ ಅರ್ಥದಲ್ಲಿ ನಾವು ಒಂದು ಉಪಸರ್ಗ ಅಂತ, ಒಂದು ಅವ್ಯಯ ಅಂತ ತಿಳ್ಕೋಬಹುದು. ಅವ್ಯಯಗಳಿಗೆ ಅನೇಕ ಅರ್ಥಗಳಿವೆ, ಪ್ರಸಂಗಾನುಸಾರ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಹೇಳಬಹುದು. ಆ ಲಕ್ಷಣಗಳು ನಮಗೆ ಭಗವಂತನನ್ನು ತಿಳಿಸಿಯೇ ತಿಳಿಸ್ತವೆ. ವೇದಗಳು ಭಗವಂತನನ್ನು ತಿಳಿಸಿಯೇ ತಿಳಿಸ್ತವೆ. ಅಥವಾ ಕೇತವಃ ಹೂ, ಲಕ್ಷಣಗಳೇ ವೇದಗಳೇ ನಮಗೆ ಭಗವಂತನನ್ನು ತಿಳಿಸುವುದು. ಹೀಗೆ ಹೂ ಅನ್ನುವುದನ್ನ ಕೇವಲ ಪಾದಪೂರ್ಣ, ಅದಕ್ಕೇನು ವಿಶೇಷ ಅರ್ಥ ಇಲ್ಲ, ಆ ಛಂದಸ್ಸಿನ ಹೊಂದಾಣಿಕೆಗಾಗಿ ಮಾಡಿದ್ದು ಅಂತ ಅರ್ಥ ಹೇಳುವುದ್ರ ಬದಲು ಅದಕ್ಕೊಂದು ನಿರ್ದಿಷ್ಟವಾದ ಅರ್ಥ ಇದೆ. ವೇದಗಳೇ ತಿಳಿಸ್ತವೆ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ಎಲ್ಲ ವೇದಗಳೇ ನನ್ನನ್ನು ತಿಳಿಸ್ತವೆ, ನಾನೇ ವೇದದಿಂದ ತಿಳಿಯಲ್ಪಡ್ತೇನೆ. ಹೀಗೆ ವಹಂತಿ ಹೂ, ಉದ್ವಹಂತಿ ಹೂ ಅಂದ್ರೆ ತಿಳಿಸಿಯೇ ತಿಳಿಸ್ತವೆ. ಕೇತವಃ ಹೂ ವಹಂತಿ, ವೇದಗಳೇ ತಿಳಿಸ್ತವೆ. ಇನ್ನೊಂದು ತ್ಯಂ ಜಾತವೇದಸಂ ದೇವಂ ಹೂ, ಅವನನ್ನೇ ತಿಳಿಸ್ತವೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ಅರ್ಥ ಮಾಡಬಹುದು ನಾವು. ಅಲ್ಲಿ ತ್ಯಂ ಮತ್ತು ಜಾತವೇದಸಂ, ದೇವಂ ಇತ್ಯಾದಿ ಶಬ್ದಗಳನ್ನ ಆ ಪರಮಾತ್ಮನಿಗೆ ಹಾಕಿದ್ದಾರೆ. ಆ ತ್ಯಂ ಅಂತ ಅನ್ನೋದಕ್ಕೆ ನಾವು ಹೀಗೊಂದು ಅರ್ಥವನ್ನ ನೋಡಬಹುದಾಗಿದೆ. ನಮಗೆ ಕೋಶಗಳಲ್ಲಿ ಗೊತ್ತಿರುವಂತೆ, ಹಿಂದೆ ನಾನು ಕೂಡ ಹಾಗೆ ಅರ್ಥ ಮಾಡ್ಕೊಂಡಿದ್ದೆ, ಈ ಸರ್ವನಾಮ ಶಬ್ದಗಳಿದೀವಲ್ಲ, ಸಹ ತೌ ತೇ ಅಂತ, ಅವನು ಅಂತ ಅರ್ಥ ಅದಕ್ಕೆ. ಹಾಗೆ ತ್ಯಹ ತ್ಯೌ ತ್ಯೇ ಅಂತನೂ ಒಂದು ಶಬ್ದ ಇದೆ. ನಾವು ವ್ಯವಹಾರದಲ್ಲಿ ಬಳಕೆ ಮಾಡೋದಿಲ್ಲ. ಬಳಕೆ ಮಾಡಿದ್ರೆ ಯಾರು ತಿಳಿಬೇಕಲ್ಲ, ಅದಕ್ಕಾಗಿ ಅದನ್ನ ನಾವು ಹೆಚ್ಚು ಬಳಕೆ ಮಾಡೋದಿಲ್ಲ. ಮೂಲತಃ ತತ್ ಅಂತ ಸರ್ವನಾಮ ಶಬ್ದ ಒಂದಿದೆ. ಅದು ಪುಲ್ಲಿಂಗದಲ್ಲಿ ಸಹ ಅಂತನೂ, ಸ್ತ್ರೀಲಿಂಗದಲ್ಲಿ ಸಾ ಅಂತನೂ, ಮತ್ತೆ ನಪುಂಸಕಲಿಂಗದಲ್ಲಿ ತತ್ ಅಂತನೂ ಆಗ್ತದೆ, ನಮ್ಗೆಲ್ಲ ಗೊತ್ತಿದೆ. ಅದರಂತೆ ತ್ಯ ಅಂತನೂ ಕೂಡ ಒಂದು ಶಬ್ದ ಇದೆ. ಆ ತ್ಯ ಅನ್ನೋ ಶಬ್ದಕ್ಕೂ ಕೂಡ ಸಹ ಅನ್ನೋ ಶಬ್ದಕ್ಕೆ ಏನರ್ಥವೋ ಅದೇ ಅರ್ಥ. ಸಹ ಅಂದ್ರೆ ಅವನು ಅಂತ ಅರ್ಥ. ಅದನ್ನ ಕೆಲ ಅನೇಕ ಕಡೆ ವೇದಾದಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದವನು ಅಂತ ಹೀಗೆ ಅರ್ಥ ಹೇಳ್ತಿರ್ತಾರೆ ಸಹ ಅನ್ನೋ ಶಬ್ದಕ್ಕೆ. ಹಾಗೆ ತ್ಯಹ ಅಂತ ಅರ್ಥ ಬಂದ್ರೂ ಕೂಡ ಅದೇ ಅರ್ಥ. ಇಲ್ಲಿ ದ್ವಿತೀಯ ವಿಭಕ್ತಿ ಇದೆ, ನಮ್ಗಿದು ಗೊತ್ತಿರುವಂತೆ. ಹಾಗಾಗಿ ಈ ಸಹ ಅನ್ನೋ ಶಬ್ದಕ್ಕೆ ಇರುವ ಅರ್ಥವನ್ನೇ ತ್ಯಹ ಅನ್ನೋದಕ್ಕೂ ಕೂಡ ಹೇಳಬೇಕು, ನಮಗೆ ಬೇರೆ ಕಡೆ ಎಲ್ಲ ಕಂಡು ಬಂದಿರುವಂತೆ. ಹೀಗೆ ಆ ತ್ಯ ಅಥವಾ ತ್ಯತ್ ಹೀಗೆ ಬಂದ್ರೆ ಅದಕ್ಕೆ ದಟ್ ಅಥವಾ ದಟ್ ವೆಲ್ ನೋನ್, ಹೀಗೆ ಅರ್ಥವನ್ನೇ ಸಾಮಾನ್ಯ ಎಲ್ಲರೂ ಕೂಡ ಹೇಳ್ತಾರೆ. ಈ ವಾಕ್ಯಕ್ಕೆ ಅರ್ಥವನ್ನು ಹೇಳುವಾಗ ಮೊದಲು ನಾನು ಕೂಡ ಹಾಗೆ ಹೇಳಿದ್ದೆ.
ಆದ್ರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆ ತ್ಯ ಮತ್ತು ತ್ಯತ ಅನ್ನೋದಕ್ಕೆ ಒಂದು ಬೇರೆ ಅರ್ಥ ಕಂಡು ಬಂತು. ಅದು 3ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯ, ವಾಸ್ತವಿಕವಾಗಿ 5ನೇ ಅಧ್ಯಾಯ. ಅಲ್ಲಿ ಅದರ ವರ್ಣನೆ ಇದೆ. 33 ದೇವತೆಗಳ ಕುರಿತಾಗಿ ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಅಷ್ಟವಸುಗಳು, 11 ಜನ ರುದ್ರರು, 12 ಆದಿತ್ಯರು ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ಆ 33 ದೇವತೆಗಳ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಮಹಾಮೀಮಾಂಸ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿ ಆ ತ್ಯತು ಅನ್ನೋದಕ್ಕೆ ಹೀಗೊಂದು ವಿಶಿಷ್ಟವಾದ ಅರ್ಥವನ್ನ ಹೇಳ್ತಾರೆ. ಅದನ್ನು ನಾವಿದೀಗ ತ್ಯತು ಅನ್ನೋದಕ್ಕೆ ತಿಳ್ಕೊಳ್ಬೇಕು. ತಥಾತ್ವೇನ ಯಥೋ ನಿತ್ಯಂ ಅವಿಕಾರೇಣ ಯಾತಿ ತ್ಯಜಿತ್ಯುಕ್ತ ತಥೋ ವಿಷ್ಣು ಸರ್ವದೇವೇಶ್ವರೇಶ್ವರ. ವೇದಗಳಲ್ಲಿ ಹೇಳಲ್ಪಟ್ಟಂತೆನೆ, ತಥಾತ್ವೇನ ಅಂದ್ರೆ ವೇದಗಳಲ್ಲಿ ಹೇಳಲ್ಪಟ್ಟಂತೆ, ಅವಿಕಾರೇಣ ಯಾವುದೇ ವಿಕಾರ ಇಲ್ಲದೆ, ಅನಂತ ಕಾಲದವರೆಗೂ ಯಾವುದೇ ಬದಲಾವಣೆ ಇಲ್ಲದೆ ಅವನು ಮುಂದುವರಿತಾನೆ. ಅದಕ್ಕಾಗಿ ಅವನಿಗೆ ತ್ಯ ಅಂತ ಹೀಗೆ ಹೆಸರಿದೆ. ತ್ಯ ಎಂಬಲ್ಲಿ ತ ಅಂತಿದೆ. ತ ಮತ್ತು ಯ 2 ಅಕ್ಷರಗಳಿವೆ. ತ ಅಂದ್ರೆ ತಥಾ, ಹಾಗೆ ಅಂತ ಅರ್ಥ. ಹಾಗೆ ಅಂದ್ರೆ ಹಿಂದಿನಂತೆ ಅಂತ ಅರ್ಥ, ಹೇಗೆ ಹಿಂದೆ ಇದ್ದನೋ ಹಾಗೆ ಅಂತ ಅರ್ಥ. ಯ ಅಂದ್ರೆ ಯಾತಿ, ಮುಂದುವರಿತಾನೆ ಅಂತ ಅರ್ಥ. ಹೀಗೆ ಕೇವಲ ಆ ಭಗವಂತ ಸರ್ವ ಪ್ರಸಿದ್ಧನಾದ ಭಗವಂತ ಇಷ್ಟೇ ಅರ್ಥ ಹೇಳುವುದಲ್ಲದೆ, ಅನಂತ ಕಾಲದವರೆಗೂ ಯಾವುದೇ ವಿಕಾರವಿಲ್ಲದೆ ಮುನ್ನಡೆಯುವಂತಹ ಭಗವಂತ ಅನ್ನೋದನ್ನ ಆ ತ್ಯ ಅನ್ನೋ ಶಬ್ದಕ್ಕೆ ನಾವು ಅರ್ಥವಾಗಿ ಇಟ್ಕೊಳ್ಳೋದು ಹೆಚ್ಚು ಯೋಗ್ಯ. ಮತ್ತಲ್ಲಿ ಜಾತವೇದ ಅನ್ನುವ ಶಬ್ದ ಬಂದಿದೆ. ಆ ಜಾತವೇದ ಅಂತ ಅನ್ನೋದಕ್ಕೆ ಜಾತಾನಿ ವೇತ್ತೀತಿ ಜಾತವೇದಾಹ ಅಂತ ಸಾಯಣರು ಕೂಡ ಅರ್ಥ ಬರೆದಿದ್ದಾರೆ. ಜಾತ ಅಂದ್ರೆ ಹುಟ್ಟಿದಂತಹ ಎಲ್ಲಾ ವಸ್ತುಗಳು, ಅವುಗಳನ್ನ ಆತ ಪರಮಾತ್ಮ ತಿಳ್ಕೋತಾನೆ. ಎಲ್ಲವನ್ನೂ ತಿಳ್ಕೊಳ್ಳುವುದರಿಂದ ಅವನಿಗೆ ಜಾತವೇದ ಅಂತ ಹೇಳ್ತಾರೆ ಅನ್ನೋದೊಂದು ಅರ್ಥ ಇದ್ದೇ ಇದೆ. ಪ್ರಸಿದ್ಧವಾದ ಶಬ್ದವೇ ಅದು. ಇದು ಭಾಗವತ ತಾತ್ಪರ್ಯದಲ್ಲೂ ಕೂಡ ಒಂದು ಕಡೆ ಬಂದಿರುವುದರಿಂದ ಆಚಾರ್ಯರು ಆ ಒಂದೇನು ಅರ್ಥವನ್ನು ಹೇಳ್ತಾರೆ ಅದನ್ನು ನೋಡುವುದು ಕೂಡ ಬಹಳ ಮುಖ್ಯ ಆಗ್ತದೆ ನಮಗೆ. ಅದು ಭಾಗವತ ತಾತ್ಪರ್ಯದ 5, 7, 13 ಅಲ್ಲಿ ಪರೋರಜ ಸವಿತರ್ಜಾತ ವೇದ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸ ಅಧಃ ಪುನರಾವಿಶ್ಯ ಚಷ್ಟೇ ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ ಅಂತ ಶ್ಲೋಕ, 13ನೇ ಶ್ಲೋಕ. ಆ ಪರೋರಜ ಇತ್ಯಾದಿ ಶಬ್ದಗಳಿಗೆ ಅರ್ಥವನ್ನು ಹೇಳ್ತಾರೆ. ತಂತ್ರ ನಿರುಕ್ತ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಜಾತವೇದ ಅಷ್ಟೇ ಸರ್ವವಿತ, ಸರ್ವಜ್ಞನಾದ್ದರಿಂದ, ಎಲ್ಲವನ್ನೂ ತಿಳ್ಕೊಳ್ಳುವವನಾದ್ರಿಂದ ಜಾತಂ ಜಾತಂ ವೇತ್ತಿ ಅಂತಾನೆ ಅರ್ಥ ಅದಕ್ಕೂ. ಆದ್ರೆ ತಂತ್ರ ನಿರುಕ್ತ ಅನ್ನುವ ಒಂದು ಗ್ರಂಥ ಆಚಾರ್ಯರು ಕೋಟ್ ಮಾಡಿದ್ದು, ಅದನ್ನ ನೆನಪು ಮಾಡಿಕೊಂಡು ಈ ಶಬ್ದದ ಅರ್ಥವನ್ನು ನೋಡೋದು ಮುಖ್ಯ ಅಷ್ಟೇ. ಹೀಗೆ ಆತ ಜಾತವೇದಾಹ ಸಕಾರಾಂತವಾದ ಶಬ್ದ. ಅಂತಹ ಜಾತವೇದಸನಾದ ಪರಮಾತ್ಮನನ್ನ, ದೇವಂ ಕ್ರೀಡಾಗುಣ ವಿಶಿಷ್ಟನಾದ ಪರಮಾತ್ಮನನ್ನ ಈ ವೇದಗಳು, ಅವನ ಲಕ್ಷಣಗಳು ಅಥವಾ ಸೂರ್ಯಕಿರಣ ಇತ್ಯಾದಿಗಳು ನಮಗೆ ತೋರಿಸ್ತವೆ ಅಂತ ಹೀಗದ ತಾತ್ಪರ್ಯ. ದೃಶೇ ವಿಶ್ವಾಯ ಸೂರ್ಯಂ, ನಮ್ಮ ಬಳಿಗೆ ಅವನನ್ನು ಹೊತ್ತು ತರ್ತವೆ. ಯಾಕೆಂತಂದ್ರೆ ಸೂರ್ಯ ಜ್ಞಾನಿಗಮ್ಯನಾದಂತಹ, ಎಲ್ಲ ಜ್ಞಾನಿಗಳಿಗೂ ಪ್ರಾಪ್ತನಾದಂತಹ ಭಗವಂತನನ್ನ ಜಗತ್ತಿಗೆಲ್ಲದಕ್ಕೂ ಕೂಡ ತೋರಿಸಬೇಕಾಗಿದೆ. ಆ ತೋರಿಸಿ ಆ ಜಗತ್ತನ್ನ ತನ್ನ ಕರ್ತವ್ಯದಲ್ಲಿ ಉನ್ಮುಖವನ್ನಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ವೇದಗಳು, ಸೂರ್ಯನ ಕಿರಣಗಳು ಆ ಭಗವಂತನ ನಮ್ಮ ಬಳಿಗೆ ಹೊತ್ತು ತರ್ತವೆ ಅಂತ ಅದರ ಅರ್ಥ. ಸೂರ್ಯ ಅಂದ್ರೆ ಸೂರ್ಯಪ್ರಾಪ್ಯ, ಅದನ್ನು ಈಜಾವಾಸಿ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಹಿಂದೆ ನೋಡಿದ್ದೇವೆ. ಜ್ಞಾನಿಗಳಿಂದ ಪ್ರಾಪ್ತನಾದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಸೂರ್ಯಗಳು ಜ್ಞಾನಿಗಳು, ಅವರಿಂದ ಯ ಅಂದ್ರೆ ಪ್ರಾಪ್ತನಾದವನೇ ಪರಮಾತ್ಮ. ಅದಕ್ಕಾಗಿ ಆತ ಸೂರ್ಯ. ಹೀಗೆ ಉದಿತ್ಯಂ ಜಾತವೇದಸಂ ಅನ್ನುವ ಮಂತ್ರದ ಅನುಸಂಧಾನ ಇಲ್ಲಿಗೆ ಮುಕ್ತಾಯ ಕಂಡಿದೆ. ಈ ಮಂತ್ರದ ಉಚ್ಚಾರದೊಂದಿಗೆ ಆ ಬಟ್ಟೆಯನ್ನ ಸೂರ್ಯನಿಗೆ ತೋರಿಸ್ಬೇಕು ಅಂತ ಅಲ್ಲಿ ಕೇಳಿ ಬರ್ತದೆ.